ಯುನೈಟೆಡ್ ಸ್ಟೇಟ್ಸ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹಾಗೂ ಹಾರ್ಮುಜ್ ಜಲಸಂಧಿ ದಿಗ್ಬಂಧನದ ಭೀತಿ ಹಿನ್ನೆಲೆ ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ತನ್ನ ಇಂಧನ ಭದ್ರತೆಯನ್ನು ಬಲಪಡಿಸಲು ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ರಷ್ಯಾದಿಂದ ತೈಲ ಪೂರೈಕೆಯನ್ನು ನಿರಂತರವಾಗಿ ಕಾಯ್ದುಕೊಳ್ಳುವ ಉದ್ದೇಶದಿಂದ ಭಾರತ ಸರ್ಕಾರ ರಷ್ಯಾದ ಸಮುದ್ರ ವಿಮಾ ಕಂಪನಿಗಳಿಗೆ ಹೆಚ್ಚುವರಿ ಅನುಮೋದನೆ ನೀಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದರಿಂದ ಮುಂದಿನ ದಿನಗಳಲ್ಲಿ ತೈಲ ಆಮದು ಪ್ರಕ್ರಿಯೆಯಲ್ಲಿದ್ದ ಅಡಚಣೆಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ. ಭಾರತದ ಡಿಜಿಎಸ್ ಇತ್ತೀಚೆಗೆ ತೆಗೆದುಕೊಂಡ ನಿರ್ಧಾರದಂತೆ ಭಾರತೀಯ ಬಂದರುಗಳಿಗೆ ಬರುವ ಹಡಗುಗಳಿಗೆ ವಿಮೆ ಒದಗಿಸಲು ಈಗ ಒಟ್ಟು 11 ರಷ್ಯಾದ ವಿಮಾ ಕಂಪನಿಗಳಿಗೆ ಅನುಮತಿ ನೀಡಲಾಗಿದೆ. ಇದಕ್ಕೂ ಮೊದಲು 8 ಕಂಪನಿಗಳಿಗೆ ಮಾತ್ರ ಅವಕಾಶವಿತ್ತು. ಈ ಕಂಪನಿಗಳು ಅಂತಾರಾಷ್ಟ್ರೀಯ ಸಾಗರ ವ್ಯಾಪಾರದಲ್ಲಿ ಅತ್ಯಂತ ಪ್ರಮುಖವಾದ ಪ್ರೊಟೆಕ್ಷನ್ ಅಂಡ್ ಇಂಡೆಮ್ನಿಟಿ ವಿಮೆ ಸೇವೆಗಳನ್ನು ಒದಗಿಸುತ್ತವೆ. ಸಮುದ್ರ ಮಾರ್ಗದ ವ್ಯಾಪಾರ ನಡೆಯಲು ಈ ರೀತಿಯ ವಿಮೆ ಕಡ್ಡಾಯವಾಗಿರುತ್ತದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಭಾರತ ಪರ್ಯಾಯ ವ್ಯವಸ್ಥೆಗಳನ್ನು ಹುಡುಕುತ್ತಿದ್ದ ಸಂದರ್ಭದಲ್ಲಿ ಈಗ ರಷ್ಯಾದ ಕಂಪನಿಗಳಿಗೆ ನೇರ ಅನುಮೋದನೆ ನೀಡುವ ಮೂಲಕ ಪ್ರಮುಖ ಅಡಚಣೆಯನ್ನು ನಿವಾರಿಸಿದೆ. ದೀರ್ಘಾವಧಿ ಕಾರ್ಯತಂತ್ರ, ಗ್ಯಾಜ್ ಪ್ರೋಮೋ ಇನ್ಶೂರೆನ್ಸ್, ರೋಸ್ ಗೋಸ್ ಸ್ಟಾಕ್ ಸೇರಿದಂತೆ ಪ್ರಮುಖ ಕಂಪನಿಗಳಿಗೆ ಫೆಬ್ರವರಿ 2027 ರವರೆಗೆ ಭಾರತದಲ್ಲಿ ವಿಮಾ ಸೇವೆಗಳನ್ನು ನೀಡಲು ಅನುಮತಿ ನೀಡಲಾಗಿದೆ.